ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ. RT ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ಸ್ನೇಹಿತರೆ, ನಮ್ಮ ಯುವಜನಾಂಗ ಮತ್ತು ಸರ್ಕಾರಗಳು ಕೆಲವು ನೀತಿಗಳನ್ನು ಅನುಸರಿಸಿದರೆ ಒಳ್ಳೆಯದು ಎಂಬುದು ನನ್ನ ಭಾವನೆ ಕೂಡ. ಇತ್ತೀಚೆಗೆ ಯಾವ ಇಲಾಖೆಗಳಿಗೆ ನೋಡೋದು ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ದೈನಂದಿನ ಬದುಕು. ಅಂದರೆ ತಪ್ಪಾಗಲಾರದು, ಏನು ಆತುರ, ಯಾರೂ ಕಾಯುವಂಥ ಸ್ಥಿತಿ ಇಲ್ಲ, ಸಮಯ ಸಿಗಲ್ಲ. ಹಾಗಾಗಿ ಆದಷ್ಟು ಬೇಗ ನಮ್ಮ ಕೆಲಸ ಮಾಡಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಜನ ಮುಂದೆ ಬಂದು ಲಂಚವನ್ನು ಕೊಡೋದಕ್ಕೆ, ಆ ಭ್ರಷ್ಟ ಅಧಿಕಾರಿಗಳು ತಗೊಳ್ಳೋಕ್ಕೆ ಆತುರಿತಿರುತ್ತಾರೆ. ಉದಾಹರಣೆ ಕೊಡ್ತೀನಿ. ನಮ್ಮ ದೇಶದಲ್ಲಿ ಎಲ್ಲ ರಾಜಕೀಯದ ಮಕ್ಕಳು ಸರ್ಕಾರಿ ಶಾಲೆಗಳನ್ನು ಸೇರಿಸಲೇಬೇಕು ಎಂಬುದ ಕಡ್ಡಾಯವನ್ನು ಮಾಡಿದರೆ ಅವರು ಪ್ರೈವೇಟ್ ಕಾಲೇಜುಗಳು, ಸ್ಕೂಲುಗಳು ತೆರೆಯುವಂಥ ಪರಿಸ್ಥಿತಿಗೆ ಹೋಗೋದಿಲ್ಲ. ಇದು ಕಾನೂನು ಮಾಡಬೇಕು. ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ನೌಕರರು, IAS ಇಂದ IPS ಅಧಿಕಾರಿಗಳು ಎಲ್ಲೂ ಉನ್ನತ ಶಿಕ್ಷಣವನ್ನು ಪಡೆದು ಸರ್ಕಾರದ ಉದ್ಯೋಗ ಎಲ್ಲ ಅವರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳನ್ನು ಅವಲಂಬಿಸಬೇಕು. ಹಾಗೇನಾಗುತ್ತೆ, ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ಹೋಗೋದಿಲ್ಲ. ಈಗ ನೋಡಿ, ವಿದ್ಯಾಮಂತ್ರಿ ಆಗಿರ್ತಾರೆ, ಅವ್ರ ಮಕ್ಕಳು ಅಮೇರಿಕಾದಲ್ಲಿ ಓದ್ತಾ ಇರ್ತಾರೆ, ನಮ್ಮ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಈಗ ಏನಾಗಿದೆ, ಜನಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹೋದರೆ ಅಷ್ಟೊಂದು ಕೆಲಸ ಸಿಗಲ್ಲ, ಅವರಿಗೆ ಪ್ರಾಮುಖ್ಯತೆ ಸಿಗಲ್ಲ, ಅವರಿಗೆ ಬೆಲೆ ಇರಲ್ಲ ಅಂತ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಇದು ತಪ್ಪು ಕಲ್ಪನೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕಂದು ಕೂಡ ಇದೆ. ಇದು ಸರ್ಕಾರದೇ ಮುಖ್ಯ ಅಲ್ಲ, ಪ್ರತಿಯೊಬ್ಬ ನಾಗರಿಕಂದು ಇದೆ. ನೋಡಿ, ಇವತ್ತು ನಮಗೆ ಎಲ್ಲ ರಂಗದಲ್ಲೂ ಕೂಡ ನಾವು ಇವತ್ತೇನಾದರೂ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಪ್ರಮುಖವಾಗಿ ಆಹಾರ ಬೇಕು. ಆಹಾರವನ್ನು ಯಾರು ಒದಗಿಸ್ತಾರೆ ಅಂದರೆ ನಮ್ಮ ರೈತರು ಒದಗಿಸ್ತಾರೆ. ಎಲ್ಲಿ ರೈತರು ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡಲ್ಲ, ಅಲ್ಲಿವರೆಗೂ ನಮ್ಮ ಭಾರತ ದೇಶ ಹಿಂದುಳಿಯುತ್ತೆ. ಯಾವತ್ತೂ ನಮ್ಮ ರೈತರ ಮಕ್ಕಳು ಚೆನ್ನಾಗಿ ಓದಿ IPS IAS ಆಫೀಸರ್ಗಳಾಗಿ ಅವರು ಕೂಡ ರೈತರನ್ನು ಒಂದು ಕುಟುಂಬವನ್ನು ಒಂದೊಂದು ಉನ್ನತ ಸ್ಥಾನಕ್ಕೆ ತಂದು ವೈಜ್ಞಾನಿಕವಾಗಿ ಕೃಷಿಗಳನ್ನು ಸಂಪೂರ್ಣವಾಗಿ ಆಧುನೀಕರಣ ಮಾಡಿಕೊಂಡು ಬೆಳೆ ಬೆಳೆಯುವಂಥ ಪರಿಸ್ಥಿತಿ ಮಾಡಿದ್ರೆ ಆಗ ರೈತರು ಮುಂದುವರಿತಾರೆ, ದೇಶಕ್ಕೆ ಅನ್ನನೂ ಸಿಗುತ್ತೆ, ಬೆಲೆಗಳು ಕಡಿಮೆ ಆಗುತ್ತೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ, 2 ಎಕರೆ ಜಮೀನು 3 ಎಕರೆ ಜಮೀನು ಇದ್ದವ್ರನ್ನ ಬಿಟ್ಬಿಟ್ಟು ಸಿಟಿಲಿ ಬಂದು ಬರ್ಗರ್, ಪಿಜ್ಜಾ ಸಪ್ಲೈ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಈಗಿನ ಯುವ ಜನಾಂಗ. ಇನ್ನೊಂದು ಬೇಸರದ ಸಂಗತಿ ಅಂದರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ 90% ವೋಟ್ ಮಾಡಬೇಕು. ಯಾಕೆಂದರೆ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ವೋಟ್ ಮಾಡುವಂಥ ಹಕ್ಕಿದೆ. ಸರ್ಕಾರಿ ವೋಟ್ ಮಾಡಲಿಕ್ಕೆ ರಜಾ ಕೊಟ್ಟಾಗ ಇವರು ಪಿಕ್ನಿಕ್ಗಳು, ಟೂರ್ಗಳು ಹೋಗ್ತಾರೆ. ಇದಕ್ಕೆ ನನ್ನ ಒಂದು ಉದ್ದೇಶ, ನನ್ನ ಒಂದು ಸಜೆಷನ್ ಏನಂದರೆ, ಯಾರು ಅವತ್ತು ದಿವಸ ವೋಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅವ್ರ ಮನೆಯ ಕರೆಂಟ್ ಬಿಲ್ಲು ಮತ್ತು ವಾಟರ್ ಬಿಲ್ಲು, ಸರ್ಕಾರಿ ಸವಲತ್ತುಗಳನ್ನು ಕಡಿತಗೊಳಿಸಿದರೆ ಅವರು ಖಂಡಿತವಾಗಲೂ ಕೂಡ ಮನೆಯಲ್ಲಿ 10 ಜನ ಇದ್ದರೂ ಕೂಡ ವೋಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಯಾರಿಗಾರು ಮತ ಹಾಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ವೋಟ್ ಮಾಡಬೇಕು. ಆಗ ಭ್ರಷ್ಟಾಚಾರಕ್ಕೆ ಬರುವಂಥ ಅಧಿಕಾರಿಗಳನ್ನು ತಡೆಗಟ್ಟಬಹುದು ಎನ್ನುವುದು ನನ್ನ ಅನಿಸಿಕೆ. ಆಮೇಲೆ ಹೆಲ್ಮೆಟ್ಸು, ಆಮೇಲೆ ಪೊಲೀಸರು ಅಲ್ಲೆಲ್ಲಿ ಹಿಡ್ಕೊಳ್ತಾರೆ, ಕಾನೂನು ಬಾಹಿರ ವೆಹಿಕಲ್ ಓಡಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದ ಕಾರಣ, ವೆಹಿಕಲನ್ನು ಕೊಡುವಾಗ ದ್ವಿಚಕ್ರ ವಾಹನ ಆದರೆ ಅಲ್ಲಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವರೇ ಒಂದು ಹೆಲ್ಮೆಟನ್ನು ಆ ಗಾಡಿಗೆ ಸೆನ್ಸಾರ್ ಮುಖ ಅಳವಡಿಸಿ ಕಳಿಸಿದರೆ, ಆ ಹೆಲ್ಮೆಟನ್ನು ಶಿರಸ್ತ್ರಾಣವನ್ನು ಹಾಕ್ಕೊಳ್ಳದಿದ್ರೆ ಗಾಡಿ ಸ್ಟಾರ್ಟ್ ಆಗಬಾರ್ದು. ಅಥವಾ ಕುಡಿದು ಗಾಡಿ ವಾಹನ ಚಲಾವಣೆ ಮಾಡಿದ್ರೆ ಆ ವಾಹನ ಚಾಲನೆ ಆಗಬಾರ್ದು. ಎಮಿಷನ್ ಟೆಸ್ಟು, ಇನ್ಶೂರೆನ್ಸು ಇಲ್ಲ ಅಂದರೆ ವಾಹನ ಚಾಲನೆ ಆಗಬಾರ್ದು. ಈ ರೀತಿ ಎಲ್ಲ ವಾಹನಗಳಿಗೂ ಅಳವಡಿಸಿಕೊಂಡ್ರೆ ಪೊಲೀಸರಿಗೂ ತಪಾಸಣೆ ಮಾಡುವಂಥ
ಕೆಲಸ ತಪ್ಪುತ್ತದೆ, RTOಗೂ ತಪ್ಪುತ್ತದೆ. ಟ್ಯಾಕ್ಸ್ಗಳು ಎಲ್ಲೆಲ್ಲಿ ಏನಾಗುತ್ತೆ ಅನ್ನೋದನ್ನ ಪ್ರತಿಯೊಂದು ವೆಹಿಕಲ್ GPS ಫಿಕ್ಸ್ ಮಾಡಿಕೊಂಡ್ರೆ RTO ಅವ್ರು ಕುತ್ಕೊಂಡಿದ್ದ ಜಾಗದಲ್ಲೇ ಅದನ್ನು ನೋಡ್ಬೋದು, ಇದು ಟ್ಯಾಕ್ಸ್ ಕಟ್ಟಿದೆಯಾ ಕಟ್ಟಿಲ್ವಾ ಅಂತ. ದಯವಿಟ್ಟು ಈಗಲಾದರೆ ಸರ್ಕಾರದ ಎಲ್ಲ ಸಂಸ್ಥೆಯ ಅಧಿಕಾರಿಗಳ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕಂತ ಕಾನೂನು ಮಾಡಿದ್ರೆ ಒಳ್ಳೆಯದೆಂಬುದು ನನ್ನ ಅನಿಸಿಕೆ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.